ಎಲ್ಲರಿಗೂ ಜಾಯಿಂಟ್ ಟು ಸಕ್ಸಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೀತೆ ಲಕ್ಷ್ಮಣ ರೇಖೆ ದಾಟದೆ ಇದ್ದಿದ್ದರೆ ರಾಮ ಮತ್ತು ರಾವಣನ ಯುದ್ಧ ನಡೆಯುತ್ತಲೇ ಇರಲಿಲ್ಲ. ರಾಮಾಯಣ ಶಾಂತವಾಗಿ ಮುಕ್ತಾಯಗೊಳ್ಳುತ್ತಿತ್ತು ಎಂದು ಅನೇಕರು ಹೇಳುತ್ತಾರೆ. ಸೀತೆಗೆ ಮಾತ್ರ ಯಾಕೆ ಲಕ್ಷ್ಮಣ ರೇಖೆ ದಾಟಲು ಸಾಧ್ಯವಾಯಿತು? ರಾವಣಿಗೆ ಲಕ್ಷ್ಮಣ ರೇಖೆ ದಾಟಲು ಯಾಕೆ ಆಗಲಿಲ್ಲ? ಲಕ್ಷ್ಮಣ ರೇಖೆಯ ಶಕ್ತಿ ಹಾಗೆ ಅದರ ಮಹತ್ವವನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೆ ಇನ್ನೂ ಯಾರಾದರೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ರಾಮಾಯಣ ಕಥೆಯ ಬಗ್ಗೆ ಒಂದಿಷ್ಟು ತಿಳಿದುಕೊಂಡವರಿಗೂ ಕೂಡ ಲಕ್ಷ್ಮಣ ರೇಖೆಯ ಬಗ್ಗೆ ಗೊತ್ತೇ ಇರುತ್ತದೆ. ಸೀತೆ ಲಕ್ಷ್ಮಣ ಎಳೆದಿದ್ದ ಈ ದೈವಿಕ ರೇಖೆಯನ್ನು ದಾಟದೇ ಇದ್ದಿದ್ದರೆ ಬಹುಶಃ ಪುರಾಣಗಳಲ್ಲಿ ಲಂಕಾದಹನ, ರಾವಣ ಸಂಹಾರ ಕಥೆಗಳೇ ಇರುತ್ತಿರಲಿಲ್ಲವೇನೋ. ಸೀತೆ ಮಾಡಿದ ಆ ಒಂದು ತಪ್ಪಿನಿಂದಾಗಿ ರಾಮ ಮತ್ತು ರಾವಣನ ಮಹಾಯುದ್ಧವೇ ನಡೆದು ಹೋಯಿತು. ಈ ದೈವಿಕ ರೇಖೆ ಎಷ್ಟು ಶಕ್ತಿಶಾಲಿಯಾಗಿತ್ತೆಂದರೆ ಶಿವನ ಪರಮ ಭಕ್ತನಾದ ರಾವಣನಿಗೆ ಅದನ್ನು ಮುಟ್ಟಲು ಕೂಡ ಆಗಲಿಲ್ಲ. ಲಕ್ಷ್ಮಣ ಎಳೆದಿದ್ದ ಈ ಲಕ್ಷ್ಮಣ ರೇಖೆಯನ್ನು ರಾವಣನಿಂದ ಯಾಕೆ ದಾಟಲು ಸಾಧ್ಯವಾಗಲಿಲ್ಲ ಎಂಬುದು ನಿಮಗೆ ಗೊತ್ತಾ? ಈ ಕಾರಣಕ್ಕಾಗಿ ರಾವಣನಿಗೆ ಲಕ್ಷ್ಮಣ ರೇಖೆಯನ್ನು ದಾಟಲು ಸಾಧ್ಯವಾಗಲಿಲ್ಲ. ಅದ್ಯಾವ್ದ್ಯಾವುದು ಅಂದರೆ, ಮೊದಲನೆಯದಾಗಿ ಲಕ್ಷ್ಮಣ ರೇಖೆಯನ್ನು ಯಾಕೆ ರಾಮನು ಎಳೆಯುತ್ತಾನೆ? ರಾಮ, ಸೀತೆ ಮತ್ತು ಲಕ್ಷ್ಮಣ ವನವಾಸದಲ್ಲಿ ಇದ್ದ ಸಮಯದಲ್ಲಿ ಚಿನ್ನದ ಜಿಂಕೆಯೊಂದನ್ನು ಸೀತೆ ಆಕೆ ಇದ್ದ ಗುಡಿಸಲಿನ ಬಳಿ ನೋಡುತ್ತಾಳೆ. ಆ ಜಿಂಕೆಯಲ್ಲಿ ಅದೇನೋ ಆಕರ್ಷಣೀಯ ಶಕ್ತಿ ಇತ್ತು. ಆಕೆಗೆ ಆ ಚಿನ್ನದ ಜಿಂಕೆಯನ್ನು ತನ್ನದಾಗಿಸಿಕೊಳ್ಳಬೇಕೆನ್ನುವ ಆಸೆ ಹುಟ್ಟಿಕೊಂಡಿತು. ತನ್ನ ಮನದಾಸೆಯನ್ನು ಸೀತೆ ಪತಿ ರಾಮನ ಬಳಿ ಹಂಚಿಕೊಳ್ಳುತ್ತಾಳೆ. ನನಗೆ ಆ ಜಿಂಕೆ ಬೇಕು, ಈಗಲೇ ಆ ಜಿಂಕೆಯನ್ನು ಹಿಡಿದು ತನ್ನಿ ಎಂದು ಒತ್ತಾಯಿಸುತ್ತಾಳೆ. ಸೀತೆಗಾಗಿ ರಾಮ ಜಿಂಕೆಯನ್ನು ಬೆನ್ನಟ್ಟಿ ಹೋಗುತ್ತಾನೆ. ಕಾಡಿನ ಮಧ್ಯಭಾಗದಲ್ಲಿ ಜಿಂಕೆ ಕಣ್ಮರೆಯಾಗುತ್ತದೆ. ರಾಮ ಜಿಂಕೆಯನ್ನು ಹುಡುಕುತ್ತಲೇ ಇರುತ್ತಾನೆ. ಸಮಯ ಕಳೆದರೂ ರಾಮ ಹಿಂದಕ್ಕೆ ಬಾರದುದನ್ನು ಕಂಡ ಸೀತೆ ಮತ್ತು ಲಕ್ಷ್ಮಣರಿಗೆ ಅನುಮಾನ ಬರಲಾರಂಭಿಸುತ್ತೆ. ಆಗ ರಾಮನನ್ನು ಹುಡುಕಿಕೊಂಡು ಹೋಗಲು ನಿರ್ಧರಿಸುತ್ತಾನೆ. ತನ್ನ ಅತ್ತಿಗೆ ಗುಡಿಸಲಿನಲ್ಲಿ ಒಬ್ಬಳೇ ಇರುತ್ತಾಳೆ, ಆಕೆಗೆ ಏನಾದರೂ ಹಾನಿಯಾಗಬಹುದು ಎಂದು ಭಾವಿಸಿ ಲಕ್ಷ್ಮಣ ಯಾರಿಗೂ ಮುಟ್ಟಲಾಗದಂತಹ, ದಾಟಿ ಬರಲಾಗದಂತಹ ಒಂದು ದೈವಿಕ ಶಕ್ತಿಯುಳ್ಳ ರೇಖೆಯನ್ನು ಎಳೆಯುತ್ತಾನೆ. ಈ ರೇಖೆಯೇ ಲಕ್ಷ್ಮಣ ರೇಖೆಯಾಗಿದೆ. ಇನ್ನು ರಾವಣನಿಗೆ ಏಕೆ ಲಕ್ಷ್ಮಣ ರೇಖೆಯನ್ನು ದಾಟಲು ಸಾಧ್ಯವಾಗಲಿಲ್ಲ? ಈ ಲಕ್ಷ್ಮಣ ರೇಖೆಯನ್ನು ಯಾರಿಗೂ ದಾಟಲು ಸಾಧ್ಯವಿರಲಿಲ್ಲ. ಆದರೆ ಸೀತಾದೇವಿಯು ಈ ರೇಖೆಯನ್ನು ದಾಟಬಹುದಾಗಿತ್ತು. ಇತ್ತ ಲಕ್ಷ್ಮಣ ತನ್ನ ಸಹೋದರನನ್ನು ಹುಡುಕಿ ಹೊರಡುತ್ತಿದ್ದಂತೆಯೇ ಅತ್ತ ರಾವಣ ಬ್ರಾಹ್ಮಣ ವೇಷ ಧರಿಸಿಕೊಂಡು ಸೀತಾದೇವಿಯನ್ನು ಅಪಹರಿಸಲು ಬರುತ್ತಾನೆ. ಸೀತಾದೇವಿಯನ್ನು ಮನವೊಲಿಸಿ ತನ್ನೊಂದಿಗೆ ಕರೆದುಕೊಂಡು ಹೋಗುವುದಕ್ಕಾಗಿ ರೇಖೆಯನ್ನು ದಾಟಲು ಮುಂದಾಗುತ್ತಾನೆ. ಆದರೆ ರಾವಣನಿಂದ ಈ ರೇಖೆಯನ್ನು ದಾಟಲು ಸಾಧ್ಯವಾಗುವುದಿಲ್ಲ. ಯಾಕೆಂದರೆ ಯಾರಾದರೂ ಈ ರೇಖೆಯನ್ನು ಪ್ರಯತ್ನಿಸಿದರೆ ಅವರು ಆ ಶಾಖದಿಂದ, ಪ್ರಭಾವದಿಂದ ಅಲ್ಲೇ ಸುಟ್ಟು ಬೂದಿಯಾಗುತ್ತಿದ್ದರು. ಹಾಗಾಗಿ ರಾವಣನಿಗೆ ಈ ರೇಖೆಯನ್ನು ದಾಟಲು ಸಾಧ್ಯವಾಗಲಿಲ್ಲ. ಈ ಲಕ್ಷ್ಮಣ ರೇಖೆಗಿದ್ದ ಶಕ್ತಿ ಎಂತಹದ್ದು ಅಂದರೆ, ದಂತಕಥೆಗಳ ಪ್ರಕಾರ ಲಕ್ಷ್ಮಣನು ಈ ರೇಖೆಯನ್ನು ಹಾಕುವುದಕ್ಕೆ ಕೆಲವೊಂದು ಮಂತ್ರಗಳನ್ನು ಬಳಸಿದ್ದನು. ಆ ಮಂತ್ರಗಳ ಪ್ರಭಾವದಿಂದಾಗಿ ರೇಖೆಯು ಹೆಚ್ಚು ಶಕ್ತಿಯನ್ನು ಪಡೆದುಕೊಂಡಿತ್ತು. ಮಂತ್ರದೊಂದಿಗೆ ಸಾಕಾರಗೊಂಡ ರೇಖೆಯನ್ನು ಯಾರಿಂದಲೂ ಮುಟ್ಟಲು ಸಾಧ್ಯವಾಗಲಿಲ್ಲ. ಮಂತ್ರದೊಂದಿಗೆ ತಮ್ಮ ಶಕ್ತಿಯನ್ನಿಟ್ಟು ಆ ರೇಖೆಯನ್ನು ರಚಿಸಿದ್ದನು. ಲಕ್ಷ್ಮಣ ರೇಖೆಯು ಯಾರಿಂದಲೂ ಮುಟ್ಟಲಾಗದ ರೇಖೆಯಾಗಿತ್ತು. ಈ ರೇಖೆಯನ್ನು ಕೇವಲ ರಾಮ, ಲಕ್ಷ್ಮಣ ಮತ್ತು ಸೀತೆ ಮಾತ್ರ ಮುಟ್ಟಬಹುದಾಗಿತ್ತು. ಈ ಮೂರೂ ಜನರನ್ನು ಹೊರತುಪಡಿಸಿ ಯಾರೇ ಈ ರೇಖೆಯನ್ನು ಮುಟ್ಟಿದರೂ ಅವರು ಅಲ್ಲೇ ಸುಟ್ಟು ಬೂದಿಯಾಗುತ್ತಿದ್ದರು. ಅಂತಹ ಶಕ್ತಿ ಆ ಲಕ್ಷ್ಮಣ ರೇಖೆಯಲ್ಲಿ ಇತ್ತು. ಆದ್ದರಿಂದ ರಾವಣನಿಗೆ ಈ ಲಕ್ಷ್ಮಣ ರೇಖೆಯನ್ನು ದಾಟಲು ಸಾಧ್ಯವಾಗಲಿಲ್ಲ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ದರೆ ಈ ಕೂಡಲೇ ಲೈಕ್ ಮಾಡಿ, ಹಾಗೆ ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡಿ. ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನು ಕಮೆಂಟ್ ಮುಖಾಂತರ ನಮಗೆ ತಿಳಿಸಿ. ಎಲ್ಲರಿಗೂ ಧನ್ಯವಾದಗಳು.